KGF ನಗರದಲ್ಲಿ ಸುಮಾರು ವರ್ಷಗಳ ಬೇಡಿಕೆಗಳಾಗಿದ್ದ ಸ್ಟ್ರೀಟ್ ಲೈಟ್ ಸಮಸ್ಯೆ ಒಂದು ದಾರಿಗೆ ಬಂದಿದೆ. ಸುಮಾರು ವರ್ಷಗಳಿಂದ ಸಾರ್ವಜನಿಕರು ಬೇಡಿಕೆಗಳನ್ನು ನಾವು ಸುದ್ದಿಗಳಾಗಿ ಮಾಡಿಕೊಂಡು ಬಂದಿದ್ದೀವಿ. ಇದು SP ಆಫೀಸ್ ಹಿಂಭಾಗದಲ್ಲಿ ಇರುವ ರಸ್ತೆ. ಇದು SP ಆಫೀಸ್ ಹಿಂಭಾಗ ಇರುವ ಅಂಡರ್ ಪಾಸ್ ಇಂದ ಗಿಲ್ಬರ್ಟ್ಸ್ ಸರ್ಕಲ್ ತನಕ ಹೋಗುವ ರಸ್ತೆ. ಇಲ್ಲಿ ರಾತ್ರಿ ಹೊತ್ತಲ್ಲಿ ಸುಮಾರು ತುಂಬಾ ಕತ್ತಲಾಗಿದೆ ಅಂತ ಸಾರ್ವಜನಿಕರು ನಮಗೆ ಬೇಡಿಕೆಗಳು ನೀಡಿರ್ತಾರೆ. ನಾವು ಅದನ್ನ ಮುಂದಿಟ್ಟು ಸುದ್ದಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈಗ ಹಗಲಲ್ಲಿ ಈ ರಸ್ತೆಯನ್ನ ತೋರಿಸ್ತೀವಿ. ಅದೇ ತರ ರಾತ್ರಿಯಲ್ಲಿ ಈ ರಸ್ತೆ ಹೆಂಗಿದೆ ಅಂತಲೂ ನಾವು KGF ಶಾಸಕರು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಗಮನಕ್ಕೆ ತರ್ತೀವಿ. ಸುಮಾರು ಸುದ್ದಿಗಳು ಮಾಡಿದ್ದೀವಿ. ಮಾಡಿದ ನಂತರ KGF ಅಂಡರ್ ಪಾಸ್ಗಳಲ್ಲಿ, ರೈಲ್ವೆ ಅಂಡರ್ ಪಾಸ್ಗಳಲ್ಲಿ ಲೈಟ್ಗಳಿಲ್ಲ, ಬೆಳಕುಗಳಿಲ್ಲ, ಸುಮಾರು ಅನಾಹುತಗಳು ನಡೀತಾ ಇದೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಸುಮಾರು ನಡೀತಾ ಇದೆ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದೀವಿ. ಈಗ ಈ ರಸ್ತೆಯನ್ನ ರಾತ್ರಿ ದೃಶ್ಯಾವಳಿಯಾಗಿ KGF ನಗರ ಶಾಸಕರು, ನಗರಸಭೆ ಆಡಳಿತಕ್ಕೆ ನಾವು ತೋರ್ಸಕ್ಕೆ ಮುಂದೆ ಬಂದಿದ್ದೀವಿ. ಈಗ ಏನ್ ನಾವು ಹಗಲಲ್ಲಿ ತೋರಿಸಿದೀವೋ ಅದೇ ರಸ್ತೆ ಇದು. ಈ ರಸ್ತೆ ತುಂಬಾ ಕತ್ಲಾಗಿದೆ. ರಾತ್ರಿ ಹೊತ್ತಲ್ಲಿ ಟ್ರೈನ್ ಇಳಿದು ಬರುವ ಪ್ಯಾಸೆಂಜರ್ಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂತ ನಾವು ಸುಮಾರು ಬಾರಿ ಸುದ್ದಿಗಳು ಮಾಡ್ಕೊಂಡು ಬಂದಿದ್ದೀವಿ. ಅಂಡರ್ ಪಾಸ್ ಬ್ರಿಡ್ಜ್ಗಳಲ್ಲಿ ಇದಕ್ಕಿಂತ ತುಂಬಾ ಮೋಸವಾಗಿತ್ತು. ಅದನ್ನ ಸುಮಾರು ಬಾರಿ ಸುದ್ದಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಕೆನಡೀಸ್ ಅಂಡರ್ ಪಾಸ್ ಹಿಡಿದು ಮಾರಿಗುಪ್ಪಂ ಅಂಡರ್ ಪಾಸ್ ತನಕ ಇದೇ ತರ ಕತ್ತಲಾಗಿದೆ ಅಂತ ಶಾಸಕರು ಗಮನಕ್ಕೆ ತೆಗೆದುಕೊಂಡು ಹೋದ ನಂತರ ಶಾಸಕರು ಯಾರಕ್ಕೆ ಸೂಚನೆ ನೀಡಿದಿರೋ ಗೊತ್ತಿಲ್ಲ. ಆದರೆ ಸುಮಾರು ಕಡೆ ಅಂಡರ್ ಪಾಸ್ಗಳಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ. ಇದು ನಾವು ಈಗ ನೋಡ್ತಾ ಇರೋದು ಮಾರಿಗುಪ್ಪಂ ರಸ್ತೆ. ಇದು ಮಾರಿಗುಪ್ಪಂ ರಸ್ತೆಯಿಂದ ಸ್ಮಿತ್ ರೋಡ್ ಇಂದ ಬಂದು ನಾವು ಅಂಡರ್ ಪಾಸ್ಗೆ, ಈಗ ಅಂಡರ್ ಪಾಸ್ ರಸ್ತೆ ಇದು. ಇಲ್ಲಿ ರಾತ್ರಿ ಹೊತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ. 7 ಗಂಟೆ ಮೇಲೆ ನಡೆಯೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ ನಾವು ಸುದ್ದಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಅದು KGF ಶಾಸಕರ ಪ್ರಯತ್ನ ಇರ್ಬೋದು, ನಗರಸಭೆಯ ಮುಖಂಡರುಗಳ ಪ್ರಯತ್ನ ಇರ್ಬೋದು. ಈ ಕಡೆ ಹೊಸದಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ. ನಾವು ಮಾತಾಡುವ ಭಾಷಣೆಯಲ್ಲಿ ತಪ್ಪಿರ್ಬೋದು, ಆದ್ರೆ ನಮ್ಮ ಸುದ್ದಿಯಲ್ಲಿ ತಪ್ಪುಗಳಿರೋಲ್ಲ. ನ್ಯಾಯವಿದ್ರೇನೆ ನಾವು ಸುದ್ದಿಗಳನ್ನ ಮಾಡ್ತೀವಿ. ಒಳ್ಳೇದನ್ನು ಒಳ್ಳೇದಾಗಿ ತೋರಿಸೋಣ, ಕೆಟ್ಟದನ್ನ ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋದು ಉದ್ದೇಶ ನಮ್ಮಲ್ಲಿ ಇದೆ. ಈಗ ಮಾರಿಗುಪ್ಪಂ ಇಂದ ಬರುವಾಗ ಇದು ರಿವಿಟೇಸ್ ಲೈನು, ವಾರ್ಡ್ ನಂಬರ್ 11, 12, ವಾರ್ಡ್ ನಂಬರ್ 11ಕ್ಕೆ ಹೋಗುವ ರಸ್ತೆ ಇದು. ಮಾರಿಗುಪ್ಪಂ, ರಿವಿಟೇಸ್ ಲೈನು ಮತ್ತೆ ರಾಜಸ್ ಕ್ಯಾಂಪು, ಪಂಡಾರ ಲೈನ್ಗಳಿಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಈ ಅಂಡರ್ ಪಾಸ್ ಅಲ್ಲಿ ಸುಮಾರು 5 ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ 2 ಕಂಬಗಳನ್ನು ಅಳವಡಿಸಿದ್ದಾರೆ. ಆದರೆ ಸುಮಾರು 120 ವರ್ಷಗಳಿಂದ ವಿದ್ಯುತ್ ಸೌಲಭ್ಯಗಳನ್ನೇ ಇಲ್ಲದ ಸ್ಥಳಗಳಲ್ಲಿ ಈಗ ಹೊಸದಾಗಿ ಕಂಬಗಳನ್ನ ಅಳವಡಿಸಿರುವ ದೃಶ್ಯಾವಳಿಯನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ಈಗ ಇದು ಮಾರಿಗುಪ್ಪಂ ಇಂದ ಬರುವ ಅಂಡರ್ ಪಾಸ್ ರಸ್ತೆ. ಎಡಭಾಗದಲ್ಲಿ ಹೊಸದಾಗಿ ಕಂಬಗಳನ್ನ ಅಳವಡಿಸಿದ್ದಾರೆ. ನೋಡಕ್ಕೆ ತುಂಬಾ ಅಂದವಾಗಿದೆ. ನಾಳೆ ಇಲ್ಲಿ ಬೆಳಕು ಬಂದ ನಂತರ ಸಾರ್ವಜನಿಕರು ಭಯದಿಂದ ಬಿಡುಗಡೆ ಆಗ್ತಾರೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಈಗ ಈ ಅಂಡರ್ ಪಾಸ್ ಅಲ್ಲಿ ಸುಮಾರು ಹೆಣ್ಣು ಮಕ್ಕಳಿಗೆ ಕಿರುಕುಳಗಳೆಲ್ಲ ಕೊಟ್ಟಿರುವ ಸಂಭವಗಳು ಕೂಡ ನಡೆದಿದೆ. ಇದು ನೋಡಿ, ಈಗ ಇದು ಅಂಡರ್ ಪಾಸ್ ಇಂದ ಗುಡ್ ಶೀಪರ್ ಚರ್ಚ್ ಮೇಲ್ಗಡೆ ಹೋಗಿ ಮೈಸೂರಲ್ಲಿ ಹೋಗುವ ರಸ್ತೆ. ಇಲ್ಲಿ ವಿದ್ಯುತ್ಗಳೇ ಸುಮಾರು 120 ವರ್ಷಗಳಿಂದ ಇಲ್ಲದೆ ಇತ್ತು. ಹೊಸ ಕಂಬಗಳನ್ನ ಅಳವಡಿಸಿರುವ ನಗರಸಭೆ ಅಥವಾ ಶಾಸಕರಿಗೆ ಧನ್ಯವಾದಗಳನ್ನ ಈ ಸ್ಥಳದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿಂದ ಆ ಗುಡ್ ಶೀಪರ್ ತೆಲುಗು ಚರ್ಚ್ ತನಕ ಕಂಬಗಳನ್ನ ಅಳವಡಿಸಿರೋರು ಮೈಸೂರಲ್ಲಿ ಒಳಗಡೆ ಇರುವ ಐಮಾಸ್ಟ್ ಟವರ್ ಅನ್ನ ರಿಪೇರಿ ಮಾಡೋದಕ್ಕೋಸ್ಕರ ತೆಗೆದುಕೊಂಡು ಹೋಗಿರೋರು ಮತ್ತೆ ಅದನ್ನ ಸರಿಪಡಿಸಲಿಲ್ಲ ಅಂತ ಆರೋಪನೂ ಕಂಡು ಬರ್ತಾ ಇದೆ. ನೋಡಿ, ಅಲ್ಲಿ ತನಕ ಕಂಬಗಳನ್ನ ಉಳಿರೋರು ಇಲ್ಲಿ ಕೈ ಬಿಟ್ಟಿದ್ದಾರೆ. ಮತ್ತೆ ಇದು ಒಂದು ಕಾಲದಲ್ಲಿ ಒಂದು ದೊಡ್ಡ ಸ್ಥಳವಾಗಿತ್ತು, ವ್ಯಾಪಾರ ಸ್ಥಳವಾಗಿತ್ತು. BGML ಕಾರ್ಖಾನೆ ನಡೆಯುವಾಗ ತಿಂಗಳಿಗೆ 2 ಸಂಬಳ ತಗೊಂಡ್ರೆ ಇಲ್ಲಿ ಒಂದು ಹಬ್ಬ ತರ ಇತ್ತು ಈ ಸ್ಥಳ.
ಈ ಮೈಸೂರು ಹಾಲ್ ಸರ್ಕಲ್ ಅಲ್ಲಿ ಒಂದು ರಿಪೇರಿ ಆಗಿರುವ ಐಮಾಸ್ ಟವರ್ ಅನ್ನು ಸರಿಪಡಿಸಬೇಕು. ಮತ್ತೆ ಇಲ್ಲಿ ಏನು ಹೊಸ ಕಂಬಗಳನ್ನು ಅಳವಡಿಸಬೇಕಂತ ಅವಶ್ಯಕತೆ ಇಲ್ಲ. ಮೊದಲೇ ಬಂದು ಇಲ್ಲಿ ಕಂಬಗಳಿದೆ, ಕಂಬಗಳಲ್ಲಿ ಲೈಟ್ಗಳನ್ನ ಫಿಕ್ಸ್ ಮಾಡಿದ್ರೆ ಸಾಕಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಈ ಸ್ಥಳಕ್ಕೆ ಭೇಟಿ ನೀಡಿದ ವಲ್ಲಲ್ ಮುನ್ಸ್ವಾಮಿ ಅವರು, ನಾನು ಅತಿ ಶೀಘ್ರದಲ್ಲಿ ಈ ಕರೆಂಟ್ ಕಂಬಗಳಿಗೆ ಲೈಟ್ಗಳನ್ನ ಹಾಕೊಡ್ತೀನಿ ಅಂತ ಆಶ್ವಾಸನೆ ನೀಡಿ ತಾತ್ಕಾಲಿಕವಾಗಿ 2 ಬೆಳಕು ಲೈಟ್ಗಳನ್ನ ಆ ಮಿಲ್ ಹತ್ರ ಫಿಕ್ಸ್ ಮಾಡಿದ್ರು. ನಂತರ ಅವ್ರು ಏನೋ ಗೊತ್ತಿಲ್ಲ, ಅವರು ಈಗ ಸುಮ್ಮನೆ ಆಗಿದ್ದಾರೆ. ನಗರಸಭೆ ಅಧ್ಯಕ್ಷರು ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಗೆ ಭಿನ್ನಾಭಿಪ್ರಾಯಗಳು ಇರೋದ್ರಿಂದ ಇದನ್ನ ತಡವಾಗಿದೆ ಅಂತ ಮಾಹಿತಿ ನಮ್ಮಲ್ಲಿ ಸಿಕ್ಕಿದೆ. ಇದನ್ನ ಶಾಸಕರು ಗಮನಿಸಬೇಕು. ಇದು ಐಮಾಸ್ ಟವರ್ ಎಸ್ ಪಿ ಆಫೀಸ್ ಹತ್ರ ಅಳವಡಿಸಿರುವ ಹೊಸ ಐಮಾಸ್ ಲೈಟ್. ಈ ಎದುರುಗಡೆ ಬರುವ ಅಂಡರ್ ಪಾಸ್ ಬ್ರಿಡ್ಜ್ ಅಲ್ಲಿ 5 ಕಂಬಗಳನ್ನ ಒಂದು ಕಡೆ ಅಳವಡಿಸಿದ್ದಾರೆ. ಇದೇ ತರ ನಾವು ಎದುರುಗಡೆ ಹೋದ್ರೆ ಹಳೆ ಕಂಬಗಳಿತ್ತು, ಆ ಹಳೆ ಕಂಬಗಳಿಗೆಲ್ಲ ಪೇಂಟ್ ಹೊಡೆದಿದ್ದಾರೆ. 2 ಕಂಬಗಳಿಗೆ ಬೆಳಕನ್ನ ಹಾಕಿದ್ದಾರೆ, ಲೈಟ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಒಂದು 5 ಕಂಬಗಳನ್ನ ಹಾಕಿದ್ದಾರೆ. ಒಂದು ಕಡೆ ಐಮಾಸ್ ಟವರು ಒಂದು ಕಡೆ ಇದೆ, ಆ ಎದುರುಗಡೆನೆ 5 ಕಂಬಗಳನ್ನ ಹಾಕಿರೋರು. ಕತ್ತಲಿರುವ ಸ್ಥಳಗಳಲ್ಲಿ ಕಂಬಗಳನ್ನು ಅಳವಡಿಸುವುದನ್ನ ಕೈ ಬಿಟ್ಟಿದ್ದಾರೆ ಅಂತ ಸಾರ್ವಜನಿಕರು ಸುಮಾರು ನಮಗೆ ದೂರುಗಳನ್ನ ಹೇಳಿದ್ದಾರೆ. ಸರ್, ಮಾಡೋ ಕೆಲಸವನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕಂತ ಬೇಡಿಕೆಯನ್ನ ನಾವು ಇಡ್ತಾ ಇದೀವಿ, ಸ್ವಲ್ಪ ಅದನ್ನ ಸುದ್ದಿ ಮಾಡಿ ಅಂತ ಕೇಳಿದ್ದಾರೆ. ಈಗ ನೋಡಿ, ಇನ್ನೊಂದು ಕಡೆ ಹಳೆ ಕಂಬಗಳು 2 ಕಂಬಗಳು ಅಂಡರ್ ಪಾಸ್ ಬರ್ತಾ ಇದೆ. ಮತ್ತೆ ಎದುರುಗಡೆ ಇರ್ತಕ್ಕಂಥ ಅನ್ಕಾಕ್ಸು ಮತ್ತೆ ಆ ಕಡೆ ಮೈಸೂರಲ್ಲಿ ಹೋಗುವ ರಸ್ತೆಯ ಕಡೆ ಹಳೆ ಪೋಲುಗಳು ಕಲೈವಾಣಿ ನಗರಸಭೆ ಸದಸ್ಯರಾಗಿರುವಾಗ, ಭಕ್ತವತ್ಸಲಮ್ಮ ಅಧ್ಯಕ್ಷರಾಗಿರುವಾಗ ಈಗಿರುವ ಕಂಬಗಳನ್ನ ಫಿಕ್ಸ್ ಮಾಡಿ ಲೈಟ್ಗಳನ್ನ ಕೊಟ್ಟರು. ಅದನ್ನ ರಿಪೇರಿ ಮಾಡಿ ಹೊಸ ಲೈಟ್ಗಳನ್ನ ಅಳವಡಿಸಿದ್ದಾರೆ. ಆದ್ರೆ ಈಗ ನಾವು ಈ ಟ್ರಾಕ್ಟರ್ ಹೋಗ್ತಾ ಇದಲ್ಲ, ಇದು ಎಸ್ ಪಿ ಆಫೀಸ್ ಕಡೆಯಿಂದ ಬರುವ ಅಂಡರ್ ಪಾಸ್. ಇಲ್ಲಿಂದ ನಾವು ಹೊರಗಡೆ ಬಂದ್ರೆ ನೇರಾಗಿ ಗಿಲ್ಬರ್ಟ್ಸ್ ಹೋಗುವ ರಸ್ತೆ, ಚಾಂಪಿಯನ್ ರೈಲ್ವೆ ಸ್ಟೇಷನ್ಗೆ. ಇಲ್ಲೇ ತುಂಬಾ ರಸ್ತೆಯಲ್ಲಿ ಅನಾಹುತಗಳಾಗ್ತಾ ಇದೆ ಸರ್. ಸುಮಾರು ಒಂದು ದಿವಸಕ್ಕೆ 1500 ಗಾಡಿಗಳು ಸಂಚಾರ ಮಾಡುವ ಸ್ಥಳ ಇದು. ಈ ಸ್ಥಳದಲ್ಲಿ ಕಂಬಗಳೇ ಇಲ್ಲದೇ ಇದೆ ಸರ್. ಒಂದೇ 2 ಲೈಟ್ಗಳು ಮಾತ್ರ ದೇವಸ್ಥಾನಗಳ ಹತ್ರ ಮಾತ್ರ ಹಾಕಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಶಾಸಕರ ಗಮನಕ್ಕೆ ತೆಗೆದುಕೊಂಡು ಹೋಗಿ, ನಗರಸಭೆ ಆಡಳಿತ ಗಮನಕ್ಕೆ ತಗೊಂಡು ಹೋಗಿ ಅಂತ ನಮ್ಮ ಗಮನಕ್ಕೆ ತಂದಿರೋದ್ರಿಂದ ನಾವು ಈ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರ ಮೇಲೂ ನಾವು ಆರೋಪ ನೀಡ್ತಾ ಇಲ್ಲ, ಇದನ್ನ ನಾವು ಬೇಡಿಕೆಯಾಗಿ ಇಡ್ತಾ ಇದ್ದೀವಿ. ದಯವಿಟ್ಟು ಈ ಗಿಲ್ಬರ್ಟ್ಸ್ ಇಂದ ಎಸ್ ಪಿ ಆಫೀಸ್ ಹಿಂಭಾಗದಲ್ಲಿ ಹೋಗುವ ರಸ್ತೆಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸಬೇಕಂತ ಸಾರ್ವಜನಿಕರ ಬೇಡಿಕೆಗಳಿದೆ. ಅದೇ ರೀತಿಯಲ್ಲಿ ಸಂಪಂಗಿ ಅವರು, ಮಾಜಿ ಶಾಸಕರಾದ ಸಂಪಂಗಿ ಅವರು ಈ ಕಾಸ್ಟ್ ಅಂಡ್ ಬ್ಲಾಕ್ ಸರ್ಕಲ್ ಹತ್ರ ಒಂದು ಚಿಕ್ಕದಾಗಿ ಒಂದು ಕಂಬದಲ್ಲಿ 5 ಬೆಳಕುಗಳನ್ನು ಹಾಕಿದ್ರು. ಈಗ ನೋಡಿ, ಇದು ಕಾಸ್ಟ್ ಅಂಡ್ ಬ್ಲಾಕ್ ಸರ್ಕಲ್. ಇದು ಈ ಕಾಸ್ಟ್ ಅಂಡ್ ಬ್ಲಾಕ್ ಸರ್ಕಲ್ ಹತ್ರ ಈ ಹೊಸ ಕಂಬಗಳನ್ನ ರೈಲ್ವೆ ನಿಲ್ದಾಣದಿಂದ ಬರುವಾಗ 4 ಕಂಬಗಳನ್ನ ಒಂದೇ ಜಾಗದಲ್ಲಿ ಅಳವಡಿಸಿದ್ದಾರೆ. ಇದು ಎದುರುಗಡೆ ನೋಡುವ ಈ ಲೈಟ್ ಬಂದು ಸಂಪಂಗಿ ಅವರು ಪ್ರಯತ್ನದಿಂದ ಮಣಿಗಂಡನ್ ಬೇಡಿಕೆಯಿಂದ ಅಳವಡಿಸಿದ್ರು. ಈಗ ಹೊಸ ಕಂಬಗಳು ಕಾಸ್ಟ್ ಅಂಡ್ ಬ್ಲಾಕ್ ಇಂದ ಇದು ಓಟ್ ಲೈನು ಮತ್ತು ಟೆನೆಂಟ್ ಸರ್ಕಲ್, ರಾಬರ್ಟ್ಸನ್ ಪೇಟೆ ಹೋಗುವ ರಸ್ತೆ ಇದು. ಈ ರಸ್ತೆಯಲ್ಲಿ ಈ ಹೊಸ ಕಂಬಗಳನ್ನ ಹಾಕಿ ಬೆಳಕುಗಳನ್ನ ಫಿಕ್ಸ್ ಮಾಡಿದ್ದಾರೆ. ಇದು ಕಾರ್ಯಕ್ರಮ KGF ಶಾಸಕರ ನೇತೃತ್ವದಲ್ಲಿ ಇನಾಗ್ರೇಷನ್ ಮಾಡಲಾಗಬಹುದು ಅಂತ ಪ್ರಚಾರ ಆಗ್ತಾ ಇದೆ. ಲೈಟ್ಗಳು ಆನ್ ಮಾಡಿದ್ರೆ ತುಂಬಾ ಈ ಕಡೆ ಎಲ್ಲ ಬೆಳಕುಗಳು ಸಿಕ್ಕಬಹುದು. ಆದ್ರೆ ನಿಜವಾಗಿ ಕತ್ತಲಾಗಿರುವ ಜಾಗವನ್ನ ಕೈ ಬಿಟ್ಟಿದ್ದಾರೆ ಅಂತ ಸಾರ್ವಜನಿಕರು ಆರೋಪವನ್ನ ನೀಡ್ತಾ ಇದ್ದಾರೆ. ಇದು ವರ್ಕ್ಶಾಪ್. ಈ ವರ್ಕ್ಶಾಪ್ ಹಿಂಭಾಗದಲ್ಲಿ 20 ಅಡಿ 30 ಅಡಿಗೆ ಒಂದೊಂದು ಕಂಬಗಳನ್ನ ಹಾಕಿದ್ದಾರೆ ನೋಡಿ. ಎಲ್ಲ ಹೊಸ ಕಂಬಗಳು, ಹೊಸ ಲೈಟ್ಗಳು ಫಿಕ್ಸ್ ಮಾಡಿದ್ದಾರೆ. ಯಾವತ್ತು ಇನಾಗ್ರೇಷನ್ ಮಾಡ್ತಾರಂತ ಗೊತ್ತಿಲ್ಲ. ವೈರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಟಾಪ್ ಲೈನ್ ಹೋಗುವ ರಸ್ತೆಯಲ್ಲೂ ಹೊಸ ಕಂಬಗಳು. ಇದು ನೋಡಿ, ಇದು ಬಂದು ಸುಮಾರು 120-130 ವರ್ಷ BGML ಪ್ರಾರಂಭ ಆಗುವಾಗಲಿಂದ ಈ ರಸ್ತೆಯಲ್ಲಿ ಬೆಳಕುಗಳಿಲ್ಲ. ಆದ್ರೆ ಅಂತ ಸ್ಥಳಗಳಲ್ಲಿ ಹೊಸ ಕಂಬಗಳನ್ನು ಹಾಕಿರೋದು ಒಳ್ಳೆ ವಿಚಾರ ಅಂತ ಸಾರ್ವಜನಿಕರು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ.
ಈ ಈ ಓಟ್ ಲೈನ್ ಹೋಗುವ ರಸ್ತೆ ಇದು ಬಂದು ಉರ್ಗಂ ರೈಲ್ವೆ ಸ್ಟೇಷನ್ ಹೋಗುವ ರಸ್ತೆ ಆಗಿ ಇದೆ. ಈ ರೋಡು ಡ್ಯಾಮೇಜ್ ಆಗಿದೆ ಮತ್ತು ಲೈಟ್ ಇಲ್ಲ ಅಂತ ಸುಮಾರು ಹೋರಾಟಗಳು ಕೂಡ ಮಾಡಿದ್ದಾರೆ, ನಾವು ಸುದ್ದಿ ಮಾಡಿದ್ದೀವಿ. ಮತ್ತೆ ಮೋಹನ್ ಕೃಷ್ಣ ಅವರು JCB ಕೊಟ್ಟು ಒಂದು 4-5 ದಿವಸ ಇಲ್ಲಿ ಇರ್ತಕ್ಕಂಥ ಗಿಡಗಳೆಲ್ಲ ಶುದ್ಧ ಮಾಡಿ ಕೊಟ್ರು. ನಂತರ ಇಲ್ಲಿರ್ತಕ್ಕಂಥ ಜನ ಇದನ್ನ ಮೇಂಟೈನ್ ಮಾಡದೆ ಕೈ ಬಿಟ್ಟಿರೋದ್ರಿಂದ ಮತ್ತೆ ಈ ಗಿಡಗಳು ಬೆಳೆದಿದೆ. ಇದು ಅರ್ಧ ರಸ್ತೆಗೆ ಈ ಕಂಬಗಳನ್ನ, ಹೊಸ ಕಂಬಗಳನ್ನ ಹಾಕಿದ್ದಾರೆ. ಅದೇ ತರ ಟೆನೆಂಟ್ ಸರ್ಕಲ್ ಅಂಡರ್ ಪಾಸ್ ಹಿಡಿದು ನೋಡಿ, ಇದು ನಾವು ನೋಡ್ತಾ ಇರೋದು ಓಟ್ ಲೈನ್ ಹೋಗುವ ರಸ್ತೆ, ಉರ್ಗಂ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ರಸ್ತೆ. ಇದೇ ತರ ಟೆನೆಂಟ್ ಸರ್ಕಲ್ ಇಂದ ಹೈಗ್ರೌಂಡ್ ತನಕ ಹೊಸ ಕಂಬಗಳನ್ನ ಅಳವಡಿಸಿದ್ದಾರೆ. ಅದು ನಾಳೆ ಕತ್ತಲನ್ನ ಸರಿಪಡಿಸುವ ಒಂದು ಸಲುವಾಗಿ ಬದಲಾವಣೆ ಆಗ್ಬೋದು. ಆದರೆ ಸಾರ್ವಜನಿಕರು ಕತ್ತಲಾಗಿರುವ ಜಾಗಗಳಲ್ಲಿ ಬೆಳಕುಗಳನ್ನು ಅಳವಡಿಸಬೇಕಂತ ಬೇಡಿಕೆ ಬಿಟ್ಟಿದ್ದಾರೆ. ಯಾವುದೇ ಶಾಸಕರು, ಯಾವುದೇ ನಗರಸಭೆ ಆಡಳಿತ ಮಾಡಿದ ಕೆಲಸಗಳನ್ನ ಹೊಸ ರಸ್ತೆಗಳಿಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿರೋದು ಒಳ್ಳೆ ವಿಚಾರವಾಗಿದೆ. ಇದು ನಾವು ನೋಡ್ತಾ ಇರೋದು ಟೆನೆಂಟ್ ಸರ್ಕಲ್ ಇಂದ ಹೈಗ್ರೌಂಡ್ ತನಕ ಹೊಸ ಕಂಬಗಳು ಅಳವಡಿಸಿರುವ ಸ್ಥಳಗಳಾಗಿದೆ. ಇದು ಸುಮಾರು ವರ್ಷಗಳಿಂದ ಬರೀ ರಾತ್ರಿ ಹೊತ್ತಲ್ಲಿ ನಡೆಯಲಿಕ್ಕೆ ಕೂಡ ಆಗ್ತಾ ಇಲ್ಲ. 2 ವೀಲರ್ಗಳಾಗ್ಲಿ, ಕಾರ್ಗಳಾಗ್ಲಿ ಆಕ್ಸಿಡೆಂಟ್ ಆಗುವ ಸ್ಥಳವಾಗಿತ್ತು. ಈಗ ಹೊಸ ಕಂಬಗಳನ್ನು ಹಾಕಿರೋದು ಒಳ್ಳೆ ವಿಚಾರ. ಅದೇ ರೀತಿಯಲ್ಲಿ ಉದ್ದಂಡಿಯಮ್ಮ ದೇವಸ್ಥಾನ ಹತ್ರನೂ ಹೊಸ ಕಂಬಗಳನ್ನ ಮತ್ತು ಐಮಾಸ್ ಟವರ್ ಅನ್ನು ಹಾಕಿದ್ದಾರೆ. ಅದು ಎಲ್ಲಾನು ಸೇರಿಸಿ ಶಾಸಕರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಟೆನೆಂಟ್ ಸರ್ಕಲ್ ಅಂಡರ್ ಪಾಸ್ ಇದು. ಇಲ್ಲಿ ಒಂದು ಕಡೆ ಸುಮಾರು ಒಂದು 5, 1, 2, 3, 4, 5, 6, 8 ಕಂಬಗಳನ್ನ 5 ಕಂಬಗಳನ್ನ ಉಳಿರೋರು. ಆ ಕಡೆ 2 ಕಂಬಗಳನ್ನ ಉಳಿದ್ದಾರೆ. ಮತ್ತೆ ಈ ಕತ್ಲು ಹೋದ್ರೆ ಸಾಕು ಅಂತ ಸಾರ್ವಜನಿಕರು ನಮ್ಮಲ್ಲಿ ಪದೇ ನೀಡ್ತಾ ಇರೋದ್ರಿಂದ ಈ ಸುದ್ದಿನ ಮಾಡ್ತಾ ಇದ್ದೀವಿ. KGF ಶಾಸಕರು ಮತ್ತು ನಗರಸಭೆ ಆಡಳಿತ ಮತ್ತು ಇದಕ್ಕೂ ಮೂಲ ಕಾರಣ ನಗರಸಭೆಯ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದಂತ ವಲ್ಲಲ್ ಮುನ್ಸ್ವಾಮಿ ಕೂಡ ಆಗ್ತಾರೆ. ಅವರು ಸುಮಾರು ಸ್ಥಳ ಪರಿಶೀಲನೆ ಮಾಡಿ ಇದನ್ನ ಸರಿಪಡಿಸಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲವನ್ನ ಸರಿಪಡಿಸಿದ್ದಾರೆ. ನೋಡಿ, ಇದು ಒಂದು ಕಡೆ 3 ಕಂಬಗಳ ಮಾತ್ರ ಉಳಿದ್ದಾರೆ. ದಯವಿಟ್ಟು ನಗರಸಭೆ ಅಥವಾ ಶಾಸಕರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇನ್ನೊಂದು ಬಾರಿ ಇದು ಉದ್ದಂಡಿಯಮ್ಮ ದೇವಸ್ಥಾನ ಎದುರುಗಡೆ ಇರ್ತಕ್ಕಂಥ ಹೊಸ ಕಂಬ ಐಮಾಸ್ ಲೈಟ್, ಇದೇ ತರ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಸನ್ಮಾನ್ಯ ನಗರಸಭೆ ಪೌರಾಯುಕ್ತರು ಹಾಗೂ ಈ ಕ್ಷೇತ್ರದ ಶಾಸಕರ ಗಮನಕ್ಕೆ ತೆಗೆದುಕೊಂಡು ಹೋಗಿ ಕತ್ತಲಾಗಿರುವ ಸ್ಥಳಗಳನ್ನ ಸರಿಪಡಿಸಬೇಕಂತ ಸಾರ್ವಜನಿಕರು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಈಗ ಸುಮಾರು 100 ವರ್ಷಗಳ ನಂತರ ಇಂಥ ಕಂಬಗಳನ್ನ ಅಳವಡಿಸಿರೋದು ಸಂತೋಷವಾದಂತ ವಿಚಾರ. ಮತ್ತೆ ಹೊಸ ಸ್ಥಳಗಳಲ್ಲೂ ಕತ್ತಲಾಗಿರುವ ಸ್ಥಳಗಳನ್ನು ಕಂಬಗಳನ್ನು ಅಳವಡಿಸಬೇಕಂತ ಇದು ಉರ್ಗಂ ಅಂಡರ್ ಪಾಸ್, ನ್ಯೂ ಎಲೆಕ್ಟ್ರಿಕ್ ಲೈನ್ ಹತ್ರ ಇರುವ ಅಂಡರ್ ಪಾಸ್ ಬ್ರಿಡ್ಜ್. ಇದೇನೆ ಮೊದಲು ವಲ್ಲಲ್ ಮುನ್ಸ್ವಾಮಿ ತಾತ್ಕಾಲಿಕವಾಗಿ ಒಂದು 4 ಲೈಟ್ಗಳನ್ನ ಹಾಕಿಕೊಟ್ರು. ಈ ಸ್ಥಳದಲ್ಲಿ ಕಂಬಗಳನ್ನ ಉಳಿದ್ದಾರೆ, ಇನ್ನು ಬೆಳಕುಗಳನ್ನ ಫಿಕ್ಸ್ ಮಾಡಿಲ್ಲ. ಇದನ್ನು ಸರಿಪಡಿಸಬೇಕು ಅಂತ ಸಾರ್ವಜನಿಕರ ಬೇಡಿಕೆಗಳಾಗಿದೆ. ಇನ್ನು ಮುಂದೆ ಎಲ್ಲೆಲ್ಲಿ ಕತ್ತಲಾಗಿರ್ತದೋ ಅದೆಲ್ಲ ಸ್ವಲ್ಪ ಶಾಸಕರ ಗಮನಕ್ಕೆ ತೆಗೆದುಕೊಂಡು ಬರಬೇಕಂತ ನಮ್ಮ ಉದ್ದೇಶವಾಗಿರ್ತದೆ ಹೊತ್ತು ಯಾರಿಗೂ ವಿರೋಧವಾಗಿ ಸುದ್ದಿ ಮಾಡಬೇಕಂತ ಉದ್ದೇಶ ನಮ್ಮಲ್ಲಿಲ್ಲ. ದಯವಿಟ್ಟು ಈ ಕತ್ತಲನ್ನ ಸರಿಪಡಿಸಬೇಕಂತ ಸಾರ್ವಜನಿಕರ ಪರವಾಗಿ ಬೇಡಿಕೆ.